ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ನ ಎಕ್ಸರ್ಸೈಸ್ 2.2 ಅನ್ನ ನೋಡೋಣ. ಇವಾಗ ಇಲ್ಲಿ ಫಸ್ಟ್ ಎರಡು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಪ್ರೂವ್ ದ ಫಾಲೋವಿಂಗ್. ನಾವೇನ್ ಮಾಡಬೇಕು, ಕೆಳಗಡೆ ಕೊಟ್ಟಿರುವಂತಹ ಕ್ವಶನ್ಗಳನ್ನ ಏನ್ ಮಾಡಬೇಕು, ಪ್ರೂವ್ ಮಾಡಬೇಕು. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು 3 sin inverse of x is equal to sin inverse of 3x minus 4x ಕ್ಯೂಬ್ ಅಂತ ಇದೆ. x ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ -1/2 to 1/2. ನೋಡ್ರಿ, ಇವಾಗ ಮೊದಲನೇ ಪ್ರಶ್ನೆಯಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡರಲ್ಲೂ ಕೂಡ ಏನ್ ಕಾಣ್ತಾ ಇದೆ, ಸೈನ್ ಇನ್ವರ್ಸ್ ಕಾಣ್ತಾ ಇದೆ. ಹಾಗಾಗಿ ಸೊ ಫಸ್ಟ್ ಒನ್ ಒಳಗಡೆ ನಾವೇನ್ ಮಾಡಬೇಕು, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾವನ್ನ ತಗೊಳ್ಬೇಕು. ಯಾಕಂದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಎರಡು ಕಡೆ ಏನ್ ಕಾಣ್ತಾ ಇದೆ, ಸೈನ್ ಇನ್ವರ್ಸ್ ಕಾಣ್ತಾ ಇದೆ. ಹಾಗಾಗಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ತಗೋಣ, ಸೈನ್ ಥೀಟಾ. ಇವಾಗ ಏನಾಗುತ್ತೆ, ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಇವಾಗ ನಾವು ಲೆಫ್ಟ್ ಹ್ಯಾಂಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಆದ್ರೂ ಪ್ರೂವ್ ಮಾಡ್ರಿ, ಅಥವಾ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಆದ್ರೂ ಪ್ರೂವ್ ಮಾಡಬಹುದು. ಇವಾಗ ನಾನು ರೈಟ್ ಹ್ಯಾಂಡ್ ಸೈಡ್ ಅನ್ನ ತಗೊಳ್ತೀನಿ. ಓಕೆ, ಸೊ ಕ್ವಶನ್ ಒಂದು ರೈಟ್ ಹ್ಯಾಂಡ್ ಸೈಡ್ ನೋಡ್ರಿ ಏನಿದೆ, ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x ಕ್ಯೂಬ್ ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 3x. ಎಕ್ಸ್ ಅಂದ್ರೆ ಏನ್ ಪುಟ್ ಮಾಡ್ತೀವಿ, ಸೈನ್ ಥೀಟಾ ಮೈನಸ್ 4x. ಎಕ್ಸ್ ಅಂದ್ರೆ ಏನ್ ಪುಟ್ ಮಾಡ್ತೀವಿ, ಸೈನ್ ಥೀಟಾ. ಮೇಲ್ಗಡೆ ಕ್ಯೂಬ್ ಇರೋದ್ರಿಂದ ಏನಾಗುತ್ತೆ, ಸೈನ್ ಕ್ಯೂಬ್ ಥೀಟಾ ಆಗುತ್ತೆ. ಸೊ ನಾವು ಫಸ್ಟ್ ಇಯರ್ ಒಳಗಡೆ ಒಂದು ಫಾರ್ಮುಲಾವನ್ನ ಕಲ್ತಿದ್ವಿ. ಸೈನ್ 3x ಇಸ್ ಈಕ್ವಲ್ ಟು 3 sin x ಮೈನಸ್ 4 sin ಕ್ಯೂಬ್ ಎಕ್ಸ್ ಅಂತ ಒಂದು ಫಾರ್ಮುಲಾವನ್ನ ಕಲ್ತಿದ್ದೀವಿ. ಜಸ್ಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ಏನಿದೆ, ಥೀಟಾ ಇದೆ. ಸೊ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ನಾವು ಇದನ್ನ ಏನಂತ ಬರೀಬಹುದು, ಸೈನ್ ಇನ್ವರ್ಸ್ ಆಫ್ ಸೈನ್ 3 ಥೀಟಾವನ್ನ ಬರೀಬಹುದು. ಜಸ್ಟ್ ಆ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಏನ್ ಬರೀಬಹುದು, ಸೈನ್ 3 ಥೀಟಾ ಬರೀಬಹುದು. ನಮಗೆ ಇನ್ನೊಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟಿ ಗೊತ್ತು, ಏನು ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್, ಎಕ್ಸ್ ಪ್ಲಸ್ ಅದೇನಿದೆ 3 ಥೀಟಾ. ದಿಸ್ ಇಸ್ ಈಕ್ವಲ್ ಟು 3 ಥೀಟಾ. ದಿಸ್ ಇಸ್ ಈಕ್ವಲ್ ಟು 3 ಥೀಟಾ. ಥೀಟಾ ಅಂದ್ರೆ ಏನ್ ಪುಟ್ ಮಾಡ್ತೀವಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಅಬ್ಸರ್ವ್ ಮಾಡ್ರಿ, ಇದು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್. 3 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನೋದು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್. ತುಂಬಾ ಸಿಂಪಲ್ ಇರುವಂತಹ ಕ್ವಶನ್. ಇವಾಗ ಎರಡನೇ ಕ್ವಶನ್ ಅನ್ನು ನೋಡ್ರಿ, ಏನಿದೆ, 3 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4x ಕ್ಯೂಬ್ ಮೈನಸ್ 3x ಅಂತ ಇದೆ. ಎಕ್ಸ್ ಬಿಲಾಂಗ್ಸ್ ಟು ವಾಟ್, ಕ್ಲೋಸ್ಡ್ ಇಂಟರ್ವಲ್ 1/2 to 1. ಸೊ ಫಸ್ಟ್ ಕ್ವಶನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಸ್ ವೆಲ್ ಆಸ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೈನ್ ಇನ್ವರ್ಸ್ ಇತ್ತು. ಹಾಗಾಗಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ತಗೊಂಡಿದ್ವಿ, ಸೈನ್ ಥೀಟಾ. ಇವಾಗ ಕ್ವಶನ್ 2 ಒಳಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಗ್ಲಿ ಅಥವಾ ರೈಟ್ ಹ್ಯಾಂಡ್ ಸೈಡ್ ಆಗ್ಲಿ ಎರಡು ಕಡೆ ಏನ್ ಕಾಣ್ತಾ ಇದೆ, ಕಾಸ್ ಇನ್ವರ್ಸ್ ಕಾಣ್ತಾ ಇದೆ. ಸೊ ಹಾಗಾಗಿ ಎರಡನೇ ಕ್ವಶನ್ ಅಲ್ಲಿ ನಾವ್ ಏನ್ ಪುಟ್ ಮಾಡ್ತೀವಿ, ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಕಾಸ್ ಥೀಟಾ. ಓಕೆ, ಇವಾಗ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಏನಾಗುತ್ತೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಎಲ್ ಎಚ್ ಎಸ್ ತಗೊಂಡು ಆರ್ ಎಚ್ ಎಸ್ ಆದ್ರೂ ಪ್ರೂವ್ ಮಾಡಬಹುದು, ಅಥವಾ ಆರ್ ಎಚ್ ಎಸ್ ತಗೊಂಡು ಎಲ್ ಎಚ್ ಎಸ್ ಆದ್ರೂ ಪ್ರೂವ್ ಮಾಡಬಹುದು. ಇವಾಗ ರೈಟ್ ಹ್ಯಾಂಡ್ ಸೈಡ್ ಏನಿದೆ ನೋಡ್ರಿ, ರೈಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4x ಕ್ಯೂಬ್ ಮೈನಸ್ 3x ಅಂತ ಇದೆ. ಓಕೆ, ಇವಾಗ ದಿಸ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4x. ಎಕ್ಸ್ ಅಂದ್ರೆ ಏನ್ ಪುಟ್ ಮಾಡಬಹುದು, ಕಾಸ್ ಥೀಟಾ. ಮೇಲ್ಗಡೆ ಏನಿದೆ, ಕ್ಯೂಬ್, ಏನಾಗುತ್ತೆ 4 ಕಾಸ್ ಕ್ಯೂಬ್ ಥೀಟಾ. ಆಮೇಲೆ ಮೈನಸ್ 3 ಎಕ್ಸ್. ಎಕ್ಸ್ ಅಂದ್ರೆ ಏನ್ ಪುಟ್ ಮಾಡ್ತೀವಿ,
ಕಾಸ್ ಟೀಟಾ. ಆಲ್ರೆಡಿ ಫಸ್ಟ್ PUC ಒಳಗಡೆ ಒಂದು ಫಾರ್ಮುಲಾವನ್ನ ಕಲ್ತಿದ್ದೀರಿ. ದಟ್ ಈಸ್ ಕಾಸ್ 3x ಇಸ್ ಈಕ್ವಲ್ ಟು 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್ ಅಂತ ಕಲ್ತಿದ್ರಿ. ಜಸ್ಟ್ ಈ ಎರಡು ಫಾರ್ಮುಲಾಗಳನ್ನ ಅಪ್ಲೈ ಮಾಡಿದ್ರೆ ಇಲ್ಲಿ ಎಕ್ಸ್ ಇದೆ, ಇಲ್ಲೇನಿದೆ ಟೀಟಾ ಇದೆ. ಆ ಫಾರ್ಮುಲಾವನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಕಾಸ್ ಇನ್ವರ್ಸ್ ಆಫ್ ಏನಂತ ಬರೀಬಹುದು, ಕಾಸ್ 3 ಟೀಟಾ. ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಒಳಗಡೆ ಇನ್ನೊಂದು ಪ್ರಾಪರ್ಟಿಯನ್ನ ಕಲ್ತಿದ್ದೀವಿ. ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಏನು, ಎಕ್ಸ್. ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಏನು, ಎಕ್ಸ್. ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್, ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ 3 ಟೀಟಾ. ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಏನಂತ ಬರೀಬಹುದು, 3 ಟೀಟಾ. ದಿಸ್ ಇಸ್ ಈಕ್ವಲ್ ಟು 3 ಟೀಟಾ. ಟೀಟಾ ಅಂದ್ರೆ ಏನ್ ಪುಟ್ ಮಾಡಿದೀವಿ ಇಲ್ಲಿ ನೋಡ್ರಿ, ಟೀಟಾ ಅಂದ್ರೆ ಏನಿದೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಈ ಎರಡು ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್. ಕಾಸ್ ಇನ್ವರ್ಸ್ ಇದ್ರೆ ಕಾಸ್ ಇನ್ವರ್ಸ್ ಪುಟ್ ಮಾಡಬೇಕು, ಸೈನ್ ಇನ್ವರ್ಸ್ ಇದ್ರೆ ಸೈನ್ ಇನ್ವರ್ಸ್ ಪುಟ್ ಮಾಡಬೇಕು. ನಾವು ಥರ್ಡ್ ಕ್ವಶನ್ ಅನ್ನ ನೋಡೋಣ. ರೈಟ್ ದ ಫಾಲೋವಿಂಗ್ ಫಂಕ್ಷನ್ಸ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಇವಾಗ ಮೂರನೇ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಇದನ್ನ ನಾವೇನ್ ಮಾಡಬೇಕು, ಸಿಂಪ್ಲೆಸ್ಟ್ ಫಾರ್ಮ್ ಒಳಗಡೆ ಕನ್ವರ್ಟ್ ಮಾಡಬೇಕು. ನಮಗೊಂದು ಪ್ರಾಪರ್ಟಿ ಗೊತ್ತು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ನ ಪ್ರಾಪರ್ಟಿ ಗೊತ್ತು, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದ್ರೆ ಏನಂತ ಬರೀಬಹುದು, ಎಕ್ಸ್ ಅಂತ ಬರೀಬಹುದು. ಓಕೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಅನ್ನ ಏನಂತ ಬರೀಬಹುದು, ಎಕ್ಸ್ ಅಂತ ಬರೀಬಹುದು. ಇಲ್ಲಿ ನೋಡಿ, ಇವಾಗ ಔಟ್ ಸೈಡ್ ಏನ್ ಕಾಣ್ತಾ ಇದೆ, ಟ್ಯಾನ್ ಇನ್ವರ್ಸ್ ಕಾಣ್ತಾ ಇದೆ. ನಾವು ಇನ್ಸೈಡ್ ಬ್ರಾಕೆಟ್ ಏನು ಟರ್ಮ್ಸ್ ಗಳನ್ನ ಬರ್ದಿವಿ ಅದನ್ನ ನಾವೇನ್ ಮಾಡಬೇಕು, ಟ್ಯಾನ್ ಒಳಗಡೆ ಕನ್ವರ್ಟ್ ಮಾಡಬೇಕು. ಸೊ ಹಾಗಾಗಿ ಇವಾಗ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳಲ್ಲಿ ಸಬ್ಸ್ಟಿಟ್ಯೂಷನ್ ಅನ್ನ ಮಾಡ್ಕೊಳ್ಬೇಕು. ಇವಾಗ ಈ ಕ್ವಶನ್ ಅಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು ಅಂತಂದ್ರೆ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಟ್ಯಾನ್ ಟೀಟಾವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಎಲ್ಲಿ ಎಕ್ಸ್ ಕಾಣ್ತಾ ಇದೆನೋ ಅಲ್ಲಿ ನಾವೇನ್ ಪುಟ್ ಮಾಡಬೇಕು, ಟ್ಯಾನ್ ಟೀಟಾವನ್ನ ಪುಟ್ ಮಾಡಬೇಕು. ಟೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಅನ್ನ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಓಕೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಇವಾಗ ಕೊಟ್ಟಿರುವಂತಹ ಫಂಕ್ಷನ್ ಅನ್ನ ಬರ್ಕೋಣ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಡಿವೈಡೆಡ್ ಬೈ ವಾಟ್, ಎಕ್ಸ್ is equal to tan inverse of root of 1 plus x. x ಅಂದ್ರೆ ಏನ್ ಪುಟ್ ಮಾಡ್ತೀರಿ, tan ಟೀಟಾ. ಮೇಲ್ಗಡೆ ಸ್ಕ್ವಯರ್ ಇದೆ, ಏನಾಗುತ್ತೆ tan ಸ್ಕ್ವಯರ್ ಟೀಟಾ ಮೈನಸ್ 1 ಡಿವೈಡೆಡ್ ಬೈ x. x ಅಂದ್ರೆ ಏನ್ ಪುಟ್ ಮಾಡ್ತೀವಿ, tan ಟೀಟಾವನ್ನ ಪುಟ್ ಮಾಡ್ತೀವಿ. ಸೊ ನಮ್ಗೆಲ್ರಿಗೂ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಗೊತ್ತು, ಏನು, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು ವಾಟ್, ಸೀಕೆಂಟ್ ಸ್ಕ್ವಯರ್ ಟೀಟಾ ಅಂತ ಗೊತ್ತು. ಅಥವಾ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ, ಇದನ್ನ ಏನಂತ ಬರೀಬಹುದು, ಸೀಕೆಂಟ್ ಟೀಟಾ ಅಂತ ಬರೀಬಹುದು. ಸೊ ನಾವು ಟ್ಯಾನ್ ಇನ್ವರ್ಸ್ ಆಫ್ root 1 plus tan square theta can be written as what, secant theta minus 1 divided by ಏನಿದೆ, tan theta. So ಇವಾಗ this is equal to tan inverse of secant theta can be written as what, 1 by cos theta minus 1 denominator ಅಲ್ಲಿ ಏನಿರುತ್ತೆ 1 whole divided by tan theta can be written as what, sin theta divided by what, cos theta. ಸೊ ಇವಾಗ ಇದನ್ನ ಪಕ್ಕದಲ್ಲಿ ಸಾಲ್ವ್ ಮಾಡ್ತೀನಿ, ಕೇರ್ಫುಲ್ ಆಗಿ ನೋಡ್ರಿ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಥೀಟಾ ಮತ್ತೆ 1, ಕಾಸ್ ಥೀಟಾ ಮತ್ತೆ 1 ನ LCM ಏನ್ ಬರುತ್ತೆ, ಕಾಸ್ ಥೀಟಾ ಬರುತ್ತೆ. ಓಕೆ, ಸೊ ನ್ಯೂಮರೇಟರ್ ಅಲ್ಲಿ ಏನಿದೆ 1 ಮೈನಸ್ ಕಾಸ್ ಥೀಟಾ ಇಂಟು 1,
ಕಾಸ್ ಥೀಟಾ ಇಂಟು 1 ಈಸ್ ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಏನಿದೆ ಸೈನ್ ಥೀಟಾ ಡಿವೈಡೆಡ್ ಬೈ ವಾಟ್ ಕಾಸ್ ಥೀಟಾ. ಇವಾಗ ಕಾಸ್ ಥೀಟಾ ಏನಾಗುತ್ತೆ ಗೆಟ್ ಕ್ಯಾನ್ಸಲ್. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತು 1 ಮೈನಸ್ ಕಾಸ್ ಥೀಟಾ. 1 ಮೈನಸ್ ಕಾಸ್ ಥೀಟಾವನ್ನ ಏನಂತ ಬರೀಬಹುದು 2 ಸೈನ್ ಸ್ಕ್ವಯರ್ ಥೀಟಾ ಬೈ 2 ಅಂತ ಬರೀಬಹುದು. ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ರಿಮೈನಿಂಗ್ ಉಳಿತು. ಸೈನ್ ಥೀಟಾವನ್ನ ಏನಂತ ಬರೀಬಹುದು 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಅಂತ ಬರೀಬಹುದು. ನ್ಯೂಮರೇಟರ್ ಅಲ್ಲಿ 2 ಡಿನಾಮಿನೇಟರ್ ಅಲ್ಲಿ 2 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ 1 ಸೈನ್ ಥೀಟಾ ಬೈ 2, ನ್ಯೂಮರೇಟರ್ ಅಲ್ಲಿ 2 ಸೈನ್ ಥೀಟಾ ಬೈ 2 ಇದೆ. 1 ಸೈನ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ನ್ಯೂಮರೇಟರ್ ಅಲ್ಲಿ ಸೈನ್ ಥೀಟಾ ಬೈ 2 ಉಳಿತು, ಡಿನಾಮಿನೇಟರ್ ಅಲ್ಲಿ ಕಾಸ್ ಥೀಟಾ ಬೈ 2 ಉಳಿತು. ಸೊ ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ 2 ಅಂದ್ರೆ ಏನಂತ ಬರೀಬಹುದು ಟ್ಯಾನ್ ಥೀಟಾ ಬೈ 2 ಅಂತ ಬರೀಬಹುದು. ಇಲ್ಲಿ ಆಲ್ರೆಡಿ ಫಾರ್ಮುಲಾ ಬರೆದಿದ್ದೀನಿ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಬೈ 2 ಇಸ್ ಈಕ್ವಲ್ ಟು ಏನಾಗುತ್ತೆ ಥೀಟಾ ಬೈ 2. ದಿಸ್ ಇಸ್ ಈಕ್ವಲ್ ಟು 1 ಬೈ 2. 1 ಬೈ 2 ಏನು ಉಳಿಯುತ್ತೆ ಥೀಟಾ. ಥೀಟಾ ಅಂದ್ರೆ ನಾವೇನಂತ ಬರೀಬಹುದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇಟ್ ಈಸ್ ದ ರಿಕ್ವೈರ್ಡ್ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ನಾವು ಕ್ವಶನ್ ನಂಬರ್ 4 ಅನ್ನ ನೋಡೋಣ. ಏನ್ ಕೊಟ್ಟಿದ್ದಾರೆ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೀಬೇಕು. ಈಗ ತಾನೇ ಒಂದು ಫಾರ್ಮುಲಾವನ್ನ ಹೇಳಿದ್ದೆ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಅನ್ನ ಏನಂತ ಬರೀಬಹುದು ಎಕ್ಸ್. ಇವಾಗ ಔಟ್ ಸೈಡ್ ಟ್ಯಾನ್ ಇನ್ವರ್ಸ್ ಇದೆ. ಏನು ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇದೆನೋ ಅದನ್ನ ನಾವು ಇನ್ ಟರ್ಮ್ಸ್ ಆಫ್ ಏನ್ ಕನ್ವರ್ಟ್ ಮಾಡಬೇಕು ಟ್ಯಾನ್ ಒಳಗಡೆ ಕನ್ವರ್ಟ್ ಮಾಡಬೇಕು. ಓಕೆ, ಇವಾಗ ನಮಗೆ ಕೆಲವೊಂದು ಫಾರ್ಮುಲಾಗಳು ಗೊತ್ತಿರಬೇಕು. ಸೊ ಕೇರ್ಫುಲ್ ಆಗಿ ನೋಡ್ರಿ. ಸಾಲ್ಯೂಷನ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ನಮಗೆ ಫಾರ್ಮುಲಾ ಗೊತ್ತು 1 ಮೈನಸ್ ಕಾಸ್ ಎಕ್ಸ್. 1 ಮೈನಸ್ ಕಾಸ್ ಎಕ್ಸ್ ಅಂದ್ರೆ ಏನಂತ ಬರೀಬಹುದು 2 ಸೈನ್ ಸ್ಕ್ವಯರ್ ಎಕ್ಸ್ ಬೈ 2 ಅಂತ ಬರೀಬಹುದು. ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ನಾವು 2 ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2 ಅಂತ ಬರೀಬಹುದು. ಓಕೆ, ಸೊ 2 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ ನಮ್ಗೆಲ್ರಿಗೂ ಗೊತ್ತು ಸೈನ್ ಸ್ಕ್ವಯರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ ಟ್ಯಾನ್ ಸ್ಕ್ವಯರ್ ಎಕ್ಸ್ ಬೈ 2. ಸೊ ಏನಾಗುತ್ತೆ ಸ್ಕ್ವಯರ್ ರೂಟ್ ಮತ್ತೆ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವಯರ್ ರೂಟ್ ಮತ್ತೆ ಸ್ಕ್ವಯರ್ ಕ್ಯಾನ್ಸಲ್ ಆದ್ರೆ ಏನು ಉಳಿಯುತ್ತೆ ಟ್ಯಾನ್ ಎಕ್ಸ್ ಬೈ 2. ಈಗ ತಾನೇ ಫಾರ್ಮುಲಾ ಬರ್ದಿನಿ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಎಕ್ಸ್. ಇವಾಗ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಎಕ್ಸ್ ಡಿವೈಡೆಡ್ ಬೈ 2. ಇದು ರಿಕ್ವೈರ್ಡ್ ಸಿಂಪ್ಲೆಸ್ಟ್ ಫಾರ್ಮ್. ಮುಂದಿನ ಸೆಕ್ಷನ್ ಅಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸ್ ಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.